ಶಿಕ್ಷಣಗೆ ಶಿಕ್ಷಣಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿ ಎರಡನೇ ರಾಜಧಾನಿ ಅಂತ ಸುಮಾರು ವರ್ಷದ ಹತ್ರ ಹೋರಾಟ ಇದೆ. ಮೊನ್ನೆ 27ನೇ ತಾರೀಕು ನಾಡದ್ರೋಹಿ MESನವರು ನಾವು ರ್ಯಾಲಿ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಬಂದು ನೂರಾರು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಪಾಲನೆ ಮಾಡುವಂಥ ಸರ್ಕಾರದ ಪತ್ರವನ್ನು ಬರೆದಂಥ ಹರಿದು ಹಾಕಿದ್ದಾರೆ. ನಾಡದ್ರೋಹಿ MES ಸಂಘಟನೆ, ಶಿವಸೇನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ರಾಜ್ಯ ಸರ್ಕಾರ ಇವ್ರನ್ನ ಗಡೀಪಾರು ಮಾಡುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೂರಾರು ಕಾರ್ಯಕರ್ತರು ಸೇರ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಜಿಲ್ಲಾಧಿಕಾರಿಯವರು ತಮ್ಮ ಭಾಷೆ ಮಾತಾಡಬೇಕಾದ್ರೆ ಹಿಂದಿ ಒಳಗಾಗಲಿ ಮರಾಠಿ ಒಳಗಾಗಲಿ ತಮ್ಮ ಕಚೇರಿ ಒಳಗಡೆ ಮಾತಾಡಬೇಕಾಗಿತ್ತು. ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮಾತಾಡಬೇಕಾಗಿತ್ತು. ಹೊರಗಡೆ ನೂರಾರು ಜನ MESನವ್ರನ್ನು ನಿಂತಿದ್ದಾರೆ. ಅವ್ರನ್ನ ನಿಂದಿರಿಸ್ಕೊಂಡು ಹಿಂದಿ ಒಳಗಡೆ ಅವ್ರನ್ನು ಮಾತಾಡಿಸಿ ಕನ್ನಡಿಗರು ಮತ್ತು ಕನ್ನಡ ಹೋರಾಟಗಾರರನ್ನು MESನವ್ರನ್ನ ತಂದು ನಾನು ನಿಮಗೆ ಒಂದು ಸಭೆಯನ್ನು ಕರೆದು ನಾನು ತಿಳಿಸ್ತೇನಂತ ಅವರಿಗೆ ವಿಶ್ವಾಸ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಯವರು ವರ್ಗಾವಣೆ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಏನೋ ಜಿಲ್ಲಾಧಿಕಾರಿಗೆ MESನವ್ರ ಮೇಲೆ ಗೌರವ ಇದ್ರೆ ನೀವು MESನವ್ರ ಜೊತೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ನಿಮಗೆ ಕರ್ನಾಟಕಕ್ಕೆ ಬರೋಕ್ಕೆ ಯಾರು ನಿಮ್ಗೆ ಹೇಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ಹಣವನ್ನು ತೊಗೊಂಡು ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಕೊಂಡು ನೀವು ಜಿಲ್ಲಾಧಿಕಾರಿ ಒಂದಾಗಿ ಕನ್ನಡ ಮೊದಲನೇದಾಗಿ ಹೊರಗೆ ಬಂದರೆ ಕಚೇರಿ ಹೊರಗೆ ಬಂದರೆ ಮೊದಲನೇದಾಗಿ ಕನ್ನಡ ಮಾತಾಡಬೇಕು. ನೀವು ಕಚೇರಿ ಹೊರಗೆ ಬಂದ ನಂತರ ಅವ್ರಿಗೆಲ್ಲ ಹಿಂದಿ ಭಾಷೆಯನ್ನು ತಿಳಿಸ್ತೀರಿ, ಮರಾಠಿ ಭಾಷೆಯನ್ನು ತಿಳಿಸ್ತೀರಿ, ಕನ್ನಡಕ್ಕೆ ಅವಮಾನ ಮಾಡ್ತಾಯಿದ್ರಿ ನೀವು. ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನಿಮ್ಗೆ ನಾಚಿಕೆ ಬರೋದಿಲ್ಲ. ಯಾರು ನಿಮಗೆ ಸವಲತ್ತು ಕೊಟ್ಟಿದ್ದಾರೆ? ಯಾರು ರಾಜಕಾರಣಿಯಿಂದ ಒತ್ತಡ ಇದೆ ಹೇಳಿ, ನಾವು ಹೊರಗೆ ಬರ್ತೇವೆ, ನಾವು ನಿಂತ್ಕೊಂತೀವಿ ನಿಮ್ಮ ಜೊತೆ. ರಾಜಕಾರಣಿಯಿಂದ ಹೊರಗೆ ಬಂದು ನೀವು ನಿಂತ್ಕೊಂಡು ಹಿಂದಿ ಭಾಷೆ ಮಾತಾಡ್ಕೊಂಡು ಮತ್ತು MESನವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಒಂದು ಸ್ವಲ್ಪ ನಾಚಿಕೆ ಇದೆ. ಇದಷ್ಟೇ ಹೋರಾಟ ಅಲ್ಲ, ಈಗ ಬರೋ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಬೆಳಗಾವಿಯಲ್ಲಿ ಖಂಡಿಸ್ತಾ ಇದ್ದೀವಿ. ಬೆಂಗಳೂರಿಂದ ಬಂದ್ ಕರೆಯನ್ನು ಕೊಡ್ತಾರಂತ ವಡಾಲ್ ನಗರ ಸಾಹೇಬರನ್ನು ಮೊನ್ನೆ ಫೋನ್ದಲ್ಲಿ ಮಾತಾಡಿದ್ದಾರೆ. ಏನು ಜಿಲ್ಲಾಧಿಕಾರಿ ಮರಾಠಿಯಲ್ಲಿ ಮಾತಾಡಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕಂತೇಳಿ ನಾವು ಪತ್ರವನ್ನು ಕೂಡ ಬರೆದಿದ್ದೇವೆ. ಸರಿಲ್ಲ ಅದನ್ನು ಮನವಿ ಪತ್ರವನ್ನು ಕೂಡ ಬರೆದಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ. ನಾವು ಜಿಲ್ಲಾಧಿಕಾರಿಯವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಡ ಇದೆ. ಏನಾದರೂ ಒಂದು ವೇಳೆ ಮಾಡಲಿಲ್ಲ ಅಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿತ್ತು ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಬಾಂಧವರು ಒಳ್ಳೆಯ ಭಾವನೆಯಿಂದ ಇದ್ದಾರೆ. ಆ ನಡುವೆ ಈ ಶುಭಂ ಸುಳಿಕೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳುತ್ತಾ ಈ ಕನ್ನಡ ಮರಾಠಿ ಬಾಂಧವರಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಆ ಶುಭಂ ಸುಳಿನ ಮೊಟ್ಟ ಮೊದಲು ಬಂಧನ ಮಾಡಬೇಕು ಹಾಗೂ MES ಅನ್ನು ನಿಷೇಧ ಮಾಡಬೇಕು. ಜಿಲ್ಲಾಧಿಕಾರಿಗಳು ತಮ್ಮ ವಿರೋಧ ಭಾಷಾ ನೀತಿಯನ್ನು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರದ ಹೋರಾಟ ಮಾಡಬೇಕಾಗುತ್ತೆ. MES ಈಗಾಗಲೇ ನೋಡ್ಬೇಕು ನೀವು, ಮಹಾನಗರ ಪಾಲಿಕೆಯಲ್ಲಿ ತೆರ ಮಾಡಕ್ಕೆ ಇವ್ರಿಗೆ ಇವ್ರ ಅಪ್ಪನ ಗಂಟೆ ಏನು ಹೋಗ್ತೈತಿ. ನಾವು ಕರ್ನಾಟಕದವರು, ಮೇಯರ್ ಕರ್ನಾಟಕದವರು, ಕರ್ನಾಟಕದ ಅಧಿಕಾರಿಗಳಿದಾರ, ಯಾಕೆ ಈ ಮೀನಾವೇಶವನ್ನು ಮಾಡ್ತಾ ಇದ್ದಾರೆ? ಕೂಡಲೇ ಅಲ್ಲಿ ಒಂದು ಟರಾವ್ ಪಾಡಿಸಿ ಬೆಳಗಾವಿ ಕರ್ನಾಟಕದ್ದು ಅವಿಭಾಜ್ಯ ಅಂಗ ಅಂತ ಹೇಳೋದ್ರ ಮೂಲಕ ಕನ್ನಡಿಗರಿಗೆ ಒಂದು ಉತ್ತರ ನೀಡಬೇಕು. ಸರ್ಕಾರ ನೀಡಿದಲ್ಲಿ ಮುಂದಿನ ದಿನಗಳಲ್ಲಿ ಶಿವರಾಮೇಗೌಡರ ಬಣ ರಾಜ್ಯಾದ್ಯಂತ ಉಗ್ರ ಸ್ವರದ ಹೋರಾಟ ಮಾಡೋದ್ರ ಮೂಲಕ ಬಂದ್ ಕರೆ ಮಾಡೋದ್ರ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಮಹಾಂತೇಶ್ ರಣಗಡಿಮಠ ಉತ್ತರ ಕರ್ನಾಟಕ ಅಧ್ಯಕ್ಷ. ಓಕೆ
ಬೇಕು ದ್ರೋಹಿ ಎಂಎಸ್ ಕಣ್ಣಗಳಿಗೆ, ದ್ರೋಹಿ ಶಿಕ್ಷಣಗೆ, ದ್ರೋಹಿ ಶಿಕ್ಷಣಗೆ ಬೇಕೇ ಬೇಕು, ಬೇಕೇ ಬೇಕು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅವ್ರಿಗೆ ಹೊರಗೆ ಮಾಡಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಕನ್ನಡ ಸಂಘಟನೆಯವರಿಗೆ ಕರ್ನಾಟಕ ರತ್ನಾವಳಿಗೆ ಸಂಬಂಧ ಕೊಟ್ಟಿರುತ್ತೆ. ಹಾಗಾಗಿ ಮತ್ತು ಯಾವ ರೀತಿಯಿಂದ ನೂರಾರು ಜನ ಜಿಲ್ಲಾಧಿಕಾರಿ ಕಚೇರಿಗೆ ಮುಚ್ಚಿ ಹಾಕಿ ಎಂಇಎಸ್ನವ್ರನ್ನು ಹಿಂದಿ ಭಾಷೆಯನ್ನು ಮಾತಾಡ್ತಾರೆ. ತಮ್ಮ ಭಾಷೆ ಮಾತಾಡಬೇಕಾದ್ರೂ ತಮ್ಮ ಮನೆ ಒಳಗಡೆ ಮಾತಾಡಬೇಕು, ತಮ್ಮ ಭಾಷೆ ಮಾತಾಡಬೇಕಾದ್ರೂ ಕಚೇರಿ ಒಳಗಡೆ ಅವ್ರನ್ನ ಕರ್ಕೊಂಡು ಸಭೆಯಲ್ಲಿ ನೀವು ಹಿಂದಿಯಲ್ಲಿ ಭಾಷೆಯನ್ನು ಮಾತಾಡಬೇಕಾಗಿತ್ತು. ಮೊಹಮ್ಮದ್ ರೋಷನ್ ಡಿಸಿ ಅವರಾಗಿರುತ್ತ ಬೆಳಗಾವಿ ಜನರಿಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಜನಪ್ರತಿನಿಧಿಯಿಂದ ನಾವು ನಡೀತಾ ಇದ್ದೀವಿ. ಮತ್ತು ಬೆಳಗಾವಿ ಡಿಸಿ ಅವರಾದಂತ ಒಂದು ಹೊರಗಡೆ ಬಂದು ಡಿಸಿ ಕಚೇರಿಯಿಂದ ನೂರಾರು ಸಾವಿರಾರು ಜನ ಮುಂದೆ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರಂದ್ರೆ ಅದನ್ನ ಯಾರು ಮೇಡಮ್ ಇದು ನೀವೇ ಹೇಳಿ. ಸರ್ಕಾರದ ಆದೇಶ ಪಾಲನೆ ಮಾಡಿದಕ್ಕೆ ಕಚೇರಿಯಿಂದ ಹೊರಗಡೆನೂ ಬಂದು ಮನವಿ ತಗೋಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು. ನನಗೆ ಹಿಂದಿ ಬರೋದಿಲ್ಲ, ನನಗೆ ಮರಾಠಿ ಬರೋದಿಲ್ಲ, ನಾನು ಕನ್ನಡ ಹೇಳ್ತೇನೆ, ನಿಮಗೆ ತಿಳ್ಕೋಬೇಕಾದ್ರೂ ತಿಳ್ಕೊಳ್ಳಿ, ಬೇಡ ಆದ್ರೂ ಬಿಡಿ ಅಂತ ಹೇಳ್ಬೇಕಾಗಿದ್ದು ಬಿಟ್ಟು ಮತ್ತು ಕನ್ನಡ ಸಂಘಟನೆ ಮತ್ತು ಎಂಇಎಸ್ನವ್ರನ್ನು ಕರ್ಕೊಂಡು ನಾನು ಸಭೆ ಕೂಡ ನಾವು ಮಾಡ್ತೇವೆ, ನಿಮಗೆ ಒಂದು ಭರೋಸಾವನ್ನು ಕೊಡ್ತೇವೆ ಅಂತ ಈ ಮಾತನ್ನು ಹೇಳಕ್ ಕಳಿಸ್ಕೊಡ್ತಾರೆ. ಅಂದ್ರೆ ಎಲ್ಲ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನೆ ಕುಂದ್ರೋಕ್ಕಾಗೋದಿಲ್ಲ ಅಂತೇಳಿ ಒಂದು ವಾರದಲ್ಲಿ ವಟಾಳ್ ನಗರ ಸಾಹೇಬರಾಗಿರ್ಬೋದು ಮತ್ತು ಶಿವರಾಮೇಗೌಡರು ಒಂದು ವಾರದಿಂದ ಒಂದು ಬೆಂಗಳೂರು ಬಂದ್ ಕರೆಯನ್ನು ಕೊಟ್ಟು ಬೆಳಗಾವಿಗೆ ಬಂದು ಬೆಳಗಾವಿ ಬಂದ್ ಕರೆಯನ್ನು ಕೊಡಬೇಕಾಗ್ತದೆ ಅಂತೇಳಿ ನಮ್ಮ ಬೇಡಿಕೆ ಏನಿದೆ. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರು ನಾಡು ನುಡಿ ದ್ರೋಹ ಕೆಲಸಕ್ಕಾಗಿ ಅವರನ್ನು ಕರ್ನಾಟಕದಿಂದ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕನ್ನುವಂಥ ಈಗ ನಾವು ಮನವಿ ಪತ್ರವನ್ನು ತಯಾರು ಮಾಡಿದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ನಾವು ಮನವಿಯನ್ನು ಪತ್ರವನ್ನು ಕೊಡ್ತಾ ಇದ್ವಿ. ಬೆಳಗಾವಿ ಜಿಲ್ಲಾಧಿಕಾರಿ ಆದಂಥ ಅವರಿಗೆ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕನ್ನೋದು ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರಿಂದ ನಿರಂತರವಾಗಿ ಒತ್ತಡ ಇದೆ. ನಮ್ಮ ಜವಾಬ್ದಾರಿಯಿಂದ ನಾವು ನಿಮಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ನಾವು ಈ ಮನವಿ ಮೇಲೆ ಕ್ರಮವನ್ನು ತಗೊಂಡು ಜಿಲ್ಲಾಧಿಕಾರಿ ಮೇಲೆ ನೇರವಾಗಿ ಕ್ರಮವನ್ನು ತಗೋಬೇಕಂತ ನಾವು ಒತ್ತಡವನ್ನು ಮಾಡ್ತಾ ಇದ್ದೀವಿ. ರಾಜಕಾರಿಗಳ ಕುಮ್ಮಕ್ಕು ಅಧಿಕಾರಿಗಳ ಕುಮ್ಮಕ್ಕು ಕೆಲವೊಂದು ಅಧಿಕಾರಿಗಳು ಏನು ಮಾಡ್ತಾರೆ ಕನ್ನಡಿಗರ ವಿರುದ್ಧ ಒಂದು ಷಡ್ಯಂತ್ರ ಅಂತ ಹೇಳ್ಬೋದು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇವಾಗ ಕನ್ನಡದ ಮೇಯರ್ ಉಪಮೇಯರ್ ಇದ್ದರು. ನಾವು ಬೆಳಗಾವಿ ನಮ್ಮದು ಒಂದು ಆದೇಶ ಹೊರಡಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗೋದು ಮಾಡಿ ಸರ್ಕಾರ ಹೇಳಿದೆ, ಅದು ಬೆಳಗಾವಿ ಪಾಲಿಕೆಗೆ ಬಿಟ್ಟಿದ್ದಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕ್ರಮ ತಗೋತಿಲ್ಲ. ಹಾಗೆ ಇಲ್ಲಿ ಶುಭಂ ಶೆಳ್ಕೆ ಅಂತ ಒಬ್ಬ ಯುವಕ, ಅವನು ಮಹಾರಾಷ್ಟ್ರದಿಂದ ಬಂದವನು. ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಬಾಂಧವರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಮೇಡಮ್. ಸುಮ್ಮನೆ ಒಂದು ಕಡ್ಡಿ ಕೊರಿಯೋದು, ನೀವು ಕನ್ನಡಿಗರ ಅಂಗಡಿಗಳಲ್ಲಿ ಏನು ತೊಗೋಬಾರ್ದು, ಮರಾಠಿ ಜನರ ಜೋಡಿ ಅಷ್ಟೇ ನೀವು ಓಡಾಟ ಇರಬೇಕು, ಈ ಥರ ಹೇಳಿಕೆಗಳನ್ನ ಕೊಟ್ಟು ನಮ್ಮಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಶುಭಂ ಶೆಳ್ಕೆ ಅಂತ ಮಾಡ್ತಾನೆ. ಅವನು ಕೂಡಲೇ ಅರೆಸ್ಟ್ ಮಾಡಿ ಬೆಳಗಾವಿಯಿಂದ ಅವ್ನು ಗಡಿಪಾರು ಮಾಡಬೇಕು. ಗಡಿಪಾರು ಮಾಡ್ತಾರೆ ಮತ್ತು ಅವ್ನು ಕರ್ಕೊಂಬಂದು ಇಲ್ಲೇ ಅಧಿಕಾರಿಗಳು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಮೇಡಮ್. ದಯವಿಟ್ಟು ಅಂತ ಯಾರಾದ್ರೆ ಎಂಇಎಸ್ ಅವ್ರನ್ನ ಗುರುತಿಸಿ ಅವ್ರನ್ನ ಎಲ್ಲರೂ ಆ ಎಂಇಎಸ್ ಸಂಘಟನೆ ಮೊದಲು ನಿಷೇಧ ಮಾಡ್ಕೊಂಡು ಬೆಳಗಾವಿ ಶಾಂತಿ ಇರಬೇಕಂದ್ರೆ, ಬೆಳಗಾವಿ ಅಭಿವೃದ್ಧಿ ಆಗ್ಬೇಕಂದ್ರೆ ಎಂಇಎಸ್ ಸಂಘಟನೆ ಒಂದು ನಿಷೇಧ ಮಾಡಿದ್ದಾರೆ ಮೇಡಮ್. ಎಲ್ಲರಿಗೂ ಇವ್ರಿಗೆ ಕೆಲಸನೇ ಇರೋದಲ್ಲ ಮೇಡಮ್. ಒಂದೇ ಹೇಳ್ಬೇಕಂದ್ರೆ ದಯವಿಟ್ಟು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೂಡ ಒಂದು ತಾವು ನೋಡಿದ್ರಿ, ನಮ್ಮ ಮಾಧ್ಯಮದಲ್ಲಿ ನೋಡಿದಿರಿ, ಬಂದವರಿಗೆ ಎಲ್ಲ ಹಿಂದಿನ ಜಿಲ್ಲಾಧಿಕಾರಿಗಳು ನಾವು ನೋಡಿದ್ದೀವಿ. ನಾ ಕನ್ನಡದಲ್ಲಿ ಮಾತಾಡಿ ನನಗೆ ಹಿಂದಿ ಬರಲ್ಲ ಮರಾಠಿ ಬರಲ್ಲ ಅಂತ ಹೇಳಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು. ಜಯರಾಮ್ ಸರ್ ಇದ್ದಾಗ ಹೇಳಿದರು, ನಮ್ಮ MG ಹಿರೇಮಠರು ಇದ್ದಾಗ ಹೇಳಿದರು. ಹಲವಾರು ಜಿಲ್ಲಾಧಿಕಾರಿಗಳು ಕನ್ನಡ ಭಾಷಾ ಪ್ರೀತಿಯನ್ನು ಮೆರೆದಿದ್ದಾರೆ. ಇವರು ಎರಡು ನೀತಿ ಇವರು. ನನಗೊಂದು ಸುಮಟ್ಟಿಗೆ ಒಂದೊಂದು ಮಾತಾಡ್ತಾರೆ, ಹಿಂದೊಂದು. ದಯವಿಟ್ಟು ಈ ಥರ ಆಗಬಾರ್ದು. ಎಲ್ಲ ಕನ್ನಡ ಪರಸಗಳ ಇದಕ್ಕೆ ಒತ್ತಾಯ ಐತಿ. ಅವ್ರನ್ನ ಇಲ್ಲಿ ಬೆಳಗಾವಿಯಿಂದ ವರ್ಗಾವಣೆ ಆಗಬೇಕು. ಕೂಡಲೇ ವರ್ಗಾವಣೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರೂಪವನ್ನು ಹೋರಾಟವನ್ನು ನಾವು ಮಾಡ್ತೀವಿ.
ಬೇಕೇ ಬೇಕು ನ್ಯಾಯ ಬೇಕು, ಯಾದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಏನೇ ಬರಲಿ ಒಗ್ಗಟ್ಟಿರ್ಲಿ.